ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ, ರಾಮಮೂರ್ತಿ ನಗರ, ಬೆಂಗಳೂರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಬುದ್ಧ ಪೂರ್ಣಿಮಾ ಅಂಗವಾಗಿ ಮತ್ತು 16ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ 25/5/2025 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ನಯನ ರಂಗಮಂದಿರ, ರವೀಂದ್ರ ಕಲಾಕ್ಷೇತ್ರ ಆವರಣದಲ್ಲಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿದವರು ಕಿಶೋರ್ ಕುಮಾರ್ ಕೆಎಸ್, ಪ್ರಧಾನ ಕಾರ್ಯದರ್ಶಿ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ. ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನ ಶ್ರೀ ಗಂಡಸಿ ಸದಾನಂದ ಸ್ವಾಮಿ, ಪತ್ರಕರ್ತರು, ಬೆಂಗಳೂರು, ಹಾಗೂ ಶ್ರೀಮತಿ ಗಜಲಕ್ಷ್ಮಿ ಕಮಲೇಶ್, ಮುಖ್ಯ ಅತಿಥಿಗಳಾಗಿ ಶ್ರೀ ಮಂಜು ಮಾಸ್ಟರ್, ಡಾನ್ಸ್ ಕರ್ನಾಟಕ ಡಾನ್ಸ್ ನೃತ್ಯ ನಿರ್ದೇಶಕರು, ಹಾಗೂ ಶ್ರೀ ಭಾಸ್ಕರ್ ರಾವ್ IPS, ಶ್ರೀ ಪ್ರಮೀಳಾ ನೇಸರ್ಗಿ, ಶ್ರೀ ನಾರಾಯಣ ಸ್ವಾಮಿ, ಡಾಕ್ಟರ್ ಟಿ ಶಿವಕುಮಾರ್ ನಗರನವಿಲೆ, ಶ್ರೀ ಮಹೇಂದ್ರ ಮನ್ನೋತ್, ಶ್ರೀ ಅನ್ನೋತ್ ವಿಜಯ ಭಟ್ಕಳ್, ಶ್ರೀಮತಿ ಅಜಿಮ್ ಮನ್ನಿಸಾ, ಶ್ರೀಮತಿ ಸ್ವಪ್ನ GM ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಿಶೋರ್ ಕುಮಾರ್ ಅವರ ಸಾರಥ್ಯದಲ್ಲಿ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಹೊಸ ಹೊಸ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸುತ್ತಾ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯಂತ ಮಾಡಿದಂಥ ಸಾಧಕರಿಗೆ ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ಮತ್ತು ಜನರ ಒಡನಾಡಿಯಾಗಿ ಜನರ ಜೊತೆ ಬೆರೆಯುವಂಥ ಅನೇಕ ಸಮಾಜಮುಖಿ ಕೆಲಸ ಮಾಡುವಂಥವರನ್ನು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ. ಆ ನಿಟ್ಟಿನಲ್ಲಿ ಇಂದು ವಿಶೇಷವಾಗಿ ಬುದ್ಧ ಪೂರ್ಣಿಮೆಯ ಅಂಗವಾಗಿ 16ನೇ ಸಾಂಸ್ಕೃತಿಕ ಸಿಂಚನದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ. ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ನಾವೆಲ್ಲರೂ ಕೂಡ ಶುಭ ನುಡಿಗಳನ್ನ ಆಚರಿಸ್ತಾರೆ. ಕುರಿತ ಸಂತೋಷಗಳ ಜೊತೆಯಾಗಿ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ. ಈಗ ಪುಟಾಣಿಗಳೆಲ್ಲ ಹೆಜ್ಜೆ ಹಾಕಲಿಕ್ಕೆ ತಯಾರಾಗಿದ್ದಾರೆ. ನಿಮ್ಮ ಚಪ್ಪಾಳೆ ಬರಲಿ, ನೀವು ಹೆಜ್ಜೆ ಹಾಕ್ತಾರೆ.
ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿಯವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಕಿಶೋರ್ ಅವರು ಇನ್ವೈಟ್ ಮಾಡಿದ್ದಕ್ಕೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಇಲ್ಲಿ ಬಂದ ತಕ್ಷಣ ನಾನು ನೋಡಿದೆ ಪ್ರಮೀಳಾ ನೇಸರ್ಗಿ ಮೇಡಮ್ ಅವರು ಬಂದರು. ಶಿ ಇಸ್ ದ ಲೆಜೆಂಡ್ರಿ 1930s, ಮೇ ಬಿ 1937 ಅನ್ಸುತ್ತೆ ಅವರು ಅಲ್ಲಮ್ಮ. ಇವತ್ತು ಕಲೆ ಬಗ್ಗೆ ಕರ್ನಾಟಕ ಏನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಅದು ಕೂಡ ಸಹಯೋಗದೊಂದಿಗೆ ಕೂಡ ಇದು ನಡೀತಾ ಇದೆ ಈ ಕಾರ್ಯಕ್ರಮ. ಇವತ್ತೇನಾಗೋಗಿದೆ, ನಾನು ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಕೂಡ ಕೇಳ್ಪಟ್ಟೆ ನಾನು. ಐ ಡೋಂಟ್ ನೋ ಅದು ವೆದರ್ ದಟ್ ಇಸ್ ರೈಟ್ ಆರ್ ರಾಂಗ್ ನಂಗೆ ಗೊತ್ತಿಲ್ಲ. ಎಷ್ಟೋ ಕರ್ನಾಟಕ ಸಂಸ್ಕೃತ ಏನು ಇದೆಯಲ್ಲ ಇಲಾಖೆ ಕೂಡ ಕಾರ್ಯಕ್ರಮಗಳನ್ನ ನಡೆಸೋದು ಕೂಡ ಎಷ್ಟೊಂದು ಬಿಟ್ಬಿಟ್ಟಿದೆ. ಗ್ರ್ಯಾಂಟ್ಸ್ಗಳು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಕಲೆಗಾರರಿಗೆ ಸರಿಯಾದ ಪ್ರೋತ್ಸಾಹ ಕೂಡ ಸಿಗ್ತಾ ಇಲ್ಲ ಅನ್ನೋದು ಕೂಡ ನನ್ನ ಕೇಳ್ಪಟ್ಟಿದ್ದಂಥದ್ದು. ನಮ್ಮನ್ನು ಪ್ರೀತಿಸೋರಿಗೆ ನಮ್ಮ ಫ್ಯಾಮಿಲಿಗಾದ್ರೂ ನಾವು ಒಂದು ಒಳ್ಳೆ ಹೆಸರು ತರುವಂಥ ಒಂದು ಕೆಲಸ ಮಾಡಬೇಕು ಅಂತ ಇಲ್ಲಿ ಕೇಳ್ಕೊಳ್ತಾ, ಇಲ್ಲ ನಾವೆಲ್ಲ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಶುಭಾಶಯಗಳು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆದರೂ ಸಹ ನಮ್ಮಲ್ಲಿ ಒಂದು ಮಾತಿದೆ, ಊಟಕ್ಕೆ ಮುಂಚೆ ಏನು ಮಾಡ್ತೀವಿ, ಏನೋ ಒಂದು ಸ್ವಲ್ಪ ಬಾಯಿ ಬಂದಷ್ಟು ಹಾಕ್ಕೊಳ್ಳಿ, ಹಸಿವಾಗಲಿ ಅಂತ ಏನೋ ಅಪಿಟೈಸರ್ ಅಂತ ಕೊಡ್ತಾರಂತೆ. ಈಗ ತಾನೇ ನಾರಾಯಣ ಸ್ವಾಮಿ ಹೇಳ್ತಿದ್ರು ನಮ್ಮ ಮನೆ ಹತ್ರ ಎಲ್ಲ ಬರೀ ಪಬ್ಗಳೇ ಜಾಸ್ತಿ ಆಗಿದೆ ಅಂತ. ಅಂದರೆ ಅಂಥ ಅಪಿಟೈಸರ್ ಅಲ್ಲ, ಮಾತಿನ ಅಪಿಟೈಸರ್. ಈ ಮಾತಿನಿಂದ ತಮಗೆ ಏನಾದ್ರು ಉತ್ತೇಜನ ಸಿಕ್ಕಿ ತಮಗೆ ಸಂತೋಷ ಸಿಕ್ಕಿದೆ, ಅದೇ ಹೆಚ್ಚು ಹಸಿವು ಉಂಟು ಮಾಡಿ ಊಟ ಮಾಡೋಕ್ಕಾಗಬೇಕು ಅಂತ ಅಪಿಟೈಸರ್ ಆಗಬೇಕು ಅನ್ನೋದು ನನ್ನ ಭಾವನೆ. ದಾರಿ ತೋರಿಸ್ತಕ್ಕಂಥ ದಾರಿ ದೀಪಗಳು ನೀವು ಆಗಬೇಕು. ಆ ಕೆಲಸವನ್ನು ಇವತ್ತು ಕಿಶೋರ್ ಅವರು ಮಾಡ್ತಾಯಿದ್ದಾರೆ. ಅವ್ರದ್ದು ವಾಹಿನಿ ಸಂಸ್ಥೆ ಇಟ್ಕೊಂಡು ಆ ವಾಹಿನಿ ಸಂಸ್ಥೆಯ ಮುಖಾಂತರ ಎಲ್ಲ ಕಲೆಗಳನ್ನು, ಪ್ರತಿಭಾವಂತರನ್ನು ಗುರುತು ಹಿಡಿದು ಕರ್ಕೊಂಡು ಬಂದು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಮುಂದೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಅರ್ಥ ಏನಪ್ಪ ಅಂದರೆ, ನೀವು ಇನ್ನು ಮುಂದೆ ಕಿಶೋರ್ ಅಂತೆ ಆಗಬೇಕು. After I completed my MBA, I just planned, why can't I give education to everyone? In my eyes, I want everybody, the one who have incompleted their graduation, PUC, any kind of education, for them I am taking into a good lane. Once I completed my MBA, I just told my husband, once I got married after my MBA, I just opened my institution. And I have multiple, like 4,000 plus students for whom I had given a very good education. My only motto is everybody, not even a single person, everyone who comes to my institution, I hardly welcome them to go into a good path, and inshallah further also I'll take care them to be in a good path, and I make everybody an educated person. Thank you so much. ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಕಿಶೋರ್ ಕುಮಾರ್ KS ಅವರೇ, ಗಣಸಿ ಸದಾನಂದ ಸ್ವಾಮಿ ಅವರೇ, ಶ್ರೀಮತಿ ಗಜಲಕ್ಷ್ಮಿ ಅವರೇ, ಶ್ರೀ ಮಂಜುನಾಥ್ ಪಾಟೀಲ್ ಅವರೇ, ಶ್ರೀ ಮಂಜು ಮಾಸ್ಟರ್ ಅವರೇ, ಸಭೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಬಂಧುಗಳೇ, ಈ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಕಾರ್ಯಕ್ರಮಗಳಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಹುಟ್ಟುತ್ತದೆ ಅನ್ನೋದು ನನ್ನ ನಂಬಿಕೆ. ಯಾಕಂದರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಸಮಾಜದಲ್ಲಿ ಆಗಿ ಹೋಗುವಂಥ ಒಳ್ಳೆಯ ಕೆಲಸದ ಮಾಹಿತಿ, ಅದೇ ರೀತಿ ಆಗುವ ತಪ್ಪುಗಳ ವಿಚಾರ ಕೂಡ ನಮ್ಮ ಮಾಹಿತಿಗೆ ಬರ್ತದೆ. ಅದರಿಂದ ಸರಿದಾರಿ ಯಾವುದು ಅನ್ನೋದನ್ನು ನಾವು ಅನುಸರಿಸಿಕೊಂಡು ಸಮಾಜದಲ್ಲಿ ಶಾಂತಿ ಸೌಹಾರ್ದವನ್ನು ಹುಟ್ಟಿಸಬಹುದು ಅನ್ನೋದು ನನ್ನ ವಿಚಾರ. ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ಈ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಂಥ ಕಿಶೋರ್ ಕುಮಾರ್ ಅವರಿಗೆ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಸೈನಿಕ ಈಗ ನೋಡಿ, ಇಲ್ಲಿ ಯಾರನ್ನ ನಾವು ತಂದಿದ್ದೀನಿ, ಈ ವಯಸ್ಸಲ್ಲೂ ಈಗ ನಾವು ರೀಕಾಲ್ ಮಾಡಿದ್ರೆ ವಾಪಸ್ ಹೋಗಿ ಯುದ್ಧ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ. ಕಾರಣ ಏನಂದರೆ ನಮ್ಮ ದೇಶ ಇತ್ತಂದರೆ ನಾವು ಇರ್ತೀವಿ, ಇಲ್ಲಾಂದ್ರೆ ನಾವಿಲ್ಲ.
ಸಪ್ನಾ ಜಿ ಎಮ್ ಅಂತ, ಡೈರೆಕ್ಟರ್ ಆ್ಯಂಡ್ ಫೌಂಡರ್ ಆಫ್ ಕಲಾವಟಿಕಾ ಸ್ಕೂಲ್ ಆಫ್ ಡಾನ್ಸ್ KR ಪುರಮಿಂದ ಬಂದಿದ್ದೀವಿ. ಇಲ್ಲಿ ಇವತ್ತು ಇದು ನಮ್ಮ ವಾಹಿನಿ ಅವರ 16ನೇಯ ಬುದ್ಧ ಪೂರ್ಣಿಮಾ ಸಾಂಸ್ಕೃತಿಕ ಇಂಥ ಒಂದು ಉದ್ಘಾಟನೆಯಲ್ಲಿ ನಾವಿಲ್ಲಿ ಡ್ಯಾನ್ಸ್ ಮಾಡಿರೋದು, ನಮಗೆ ಇಂಥ ಒಂದು ಆಪರ್ಚುನಿಟಿ ಅಂತ ವಹಿಸ್ಕೊಟ್ಟಂಥ ನಮ್ಮ ಕಿಶೋರ್ ಸರ್ ಅವರಿಗೆ ನಾವು ನಿಜವಾಗ್ಲೂ ಧನ್ಯವಾದ ಹೇಳಲೇಬೇಕು. ನಮ್ಮಂಥ ಎಷ್ಟೋ ಕಲಾವಿದರಿಗೆ ಅವರು ಈ ಆಪರ್ಚುನಿಟಿಯನ್ನು ಮಾಡಿಕೊಡ್ಸಿದ್ದಾರೆ. ಈ ಸತಿ ನಮ್ಗೆ ಆ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ನಾವು ಅವ್ರಿಗೆ ರಿಯಲಿ ವಿ ಆರ್ ವೆರಿ ಹಾನರ್ಡ್ ಟು ಬಿ ಇನ್ ಸಚ್ ಅ ಪ್ಲೇಸ್. ಎಷ್ಟೋ ಯೂಥರಿಗೆ ಅವ್ರಿಗೆ ಮರ್ಯಾದೆ ಸಲ್ಲಿಸಿದ್ದಾರೆ. ನಾವು ಯಾರು ಬಾರ್ಡ್ರಲ್ಲಿ ಅವರು ನೋಡೋಕ್ಕಾಗಲ್ಲ. ಸೊ ನಮ್ಮಿಂದ ಆದಷ್ಟು ಅವರೆಲ್ಲ ಯಾರಿಗೆ ಬಂದಿದ್ದಾರೋ ಅವ್ರನ್ನ ಇಲ್ಲಿ ನಿಂತು ಅವ್ರ ಮುಂದೆ ನಾವು ನಮಸ್ಕಾರ ಮಾಡಿ ವಿ ಆರ್ ಥ್ಯಾಂಕ್ಫುಲ್ ಟು ಸೇ ಆರ್ ಸಲ್ಯೂಟ್ ಥ್ರೂ ಇದು ನಮ್ಮ ವಾಹಿನಿ ತಂಡವರಿಗೆ. ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್. ಗೋಯಿಂಗ್ ಫಾರ್ವರ್ಡ್ ಹೋಪ್ ಟು ವರ್ಕ್ ವಿತ್ ಯು ಮೋರ್ ಆನ್ ಟು ದಿಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮಂಥ ಕಲಾವಿದರಿಗೆ ಇನ್ನೂ ಇಂತಹ ಪ್ರೋತ್ಸಾಹವನ್ನು ಕೊಡ್ತಾನೇ ಇರಬೇಕು, ನಮ್ಮನ್ನು ಇನ್ನೂ ಬೆಳೆಸ್ತಾ ಇರಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ನೀವು ಈ ನಿತ್ಯ ಎಲ್ಲ KR ಪುರಂ ಕ್ಷೇತ್ರದಲ್ಲಿ ಮಾಡ್ತಿದ್ದೀರಿ ಅಂದರೆ? ಸರ್ ಇದು ಕ್ಲೋಸ್ ಟು 9 years ಸರ್. ಇದು ನನ್ನ 9ನೇ ವರ್ಷ. ಎಷ್ಟು ಸ್ಟೂಡೆಂಟ್ಸು ಕಲಾವಿದರಿಗೆ ನೀವು ಟ್ರೈನ್ ಮಾಡಿದ್ದೀರಾ? 45 ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಇಲ್ಲಿ ಕೋರ್ಮಂಗ್ಲದಲ್ಲೂ ನಮ್ಮ ಕ್ಲಾಸ್ ಇದೆ. ಅಲ್ಲಿ ಮಾನುಷ ಅಂತ ಇದ್ದಾರೆ ನಮ್ಮ ಗುರು ಅವರು. ಮಾನುಷ ಅವರು ಅಲ್ಲಿ ಕೋರ್ಮಂಗ್ಲದಲ್ಲಿ ನಾಟ್ಯಮಂಜರಿ ಸ್ಕೂಲ್ ಆಫ್ ಡಾನ್ಸ್ ನಡೆಸ್ತಿದ್ದಾರೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರೂಹಿನಾ. ನಮ್ಮದು ವಿಕ್ಟ್ರಿ ಅಕಾಡೆಮಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರೋದು HBR ಲೇಔಟಲ್ಲಿ. ಇವತ್ತು ಮಿಸ್ಟರ್ ಕಿಶೋರ್ ಸರ್ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಬಂದಿದ್ದೀವಿ. ದಿಸ್ ಇಸ್ ಮೈ 3rd award. I am very happy to be a part of this and I'll continue more so. And we have almost completed 4,000 plus students as from correspondence. We have computers and we have many multiple courses here. So we wish everybody are happy and good luck. Thank you. ಜನ ಭಯಭೀತರಾಗಿ ಏನಾಗುತ್ತೋ ಅಂತ ಅಂದ್ಕೊಂಡಿರುವಾಗ ನೀವು ನಿಮ್ಮಂತಹ ಸಂಸ್ಥೆಗಳು ಸಂಗೀತ ಸಾಹಿತ್ಯ ಇದರೊಳಗೆ ಎಲ್ಲರನ್ನೂ ಕರ್ಕೊಬಂದು ನಕ್ಕು ನಗಿಸಿ ಸಂತೋಷವಾಗಿ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡ್ತೀರಿ. ನಿಮಗೆ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆ. ಮೊಟ್ಟ ಮೊದಲು ಇದು ಬೇಕಾಗಿತ್ತು, ಅನಿವಾರ್ಯ. ಇದು ಸಮಾಜದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಜನ ತಮ್ಮ ಪಾಡಿಗೆ ತಾವು ಇರೋವಾಗ ಒಂದೆರಡು ಕ್ಷಣ ನಾವೆಲ್ಲವನ್ನೂ ಕೂಡ ಮನೆಗೆ ಎಲ್ಲವನ್ನೂ ಮರೆತು ದುಃಖ ದುಮಾನಗಳನ್ನು ದೂರ ಇಟ್ಟು ಒಂದು ಕೆಲವು ಕ್ಷಣ ಸಂಗೀತ ಸಾಮ್ರಾಜ್ಯದಲ್ಲಿ, ಸಾಹಿತ್ಯ ಸಾಮ್ರಾಜ್ಯದಲ್ಲಿ, ನೃತ್ಯ ಲೋಕದಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ತೇಲಿಸಿದ್ದೀರಿ. ಅದಕ್ಕೆ ನಿಮಗೆ ಮತ್ತೊಮ್ಮೆ ಅಭಿನಂದನೆ. ಥ್ಯಾಂಕ್ ಯು. ಟುಡೇ ಕಮ್ ಫಾರ್ ಇದು ನಿಮ್ಮ ವಾಹಿನಿ ಕಲಾವೇದಿಕೆ event was happening in Nayana Sabangana. So he was one of the chief guests and also he has sponsored us to make this big event. Thanks a lot. And also, what is your opinion about our event? First of all, thank you so much for Kishore sir who is inviting me for this event. And today I shared my stage with Honorable Chief Guest Supreme Court Judge. He is a former judge. I feel very happy and honored. First of all, thanks for that. So this is the first event I am attending in Bangalore. So already we are attending in Tamil Nadu and other sites. So this is the very first event for me. I feel very happy for that. Okay, what is the difference between them? Actually, your approach is very nice. I like your approach. Okay. When comparing to other stage programs, your approach is excellent. Okay, thank you very much. And also, you can talk about your Nidarshana Sarees. Okay. So myself, Lakshmi Kamlesh, Nidarshana Sarees. I am the proprietor of Nidarshana Sarees. And Ramurthy Nagar, we have opened store in 2022. So now 2025. I was one of the media partners. Yes. The shop inauguration, he has come, Kishore has come. And now we have 77,000 followers. The customers. So regular customers, we have 77,000 customers. Apart from that, we have channels, Instagram, YouTube we have, and Facebook also. Regularly we do videos in all the channels. And we have website, nidarshanasarees.com website we have. App booking also we have. Daily 500,000 parcels we are dispatching. And the second store we are opening in Jayanagar. July 1st it is, inauguration date. So definitely I will invite you also. Sure. So that is our second store. Fourth block, just opposite to BBA complex, we are opening. It's a 3-floor store. It is 3 floors. Sure, ma'am. Congratulations from my side, my media side, and also with all the family and friends. Definitely, I'll visit your store. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.